ಏನದು ಮುಜರಾಯಿ ಲೋನ್ ಬರುತ್ತಲ್ಲ, ಮುದ್ರಾ ಲೋನು ಮೋಸ. ಮುದ್ರಾ ಲೋನು. ಹ್ಮ್ ಹೌದು, ಅದರಲ್ಲಿ ಬಂದು ಇನ್ವೆಸ್ಟ್ ಮಾಡಿ ನಮ್ಗೆ ಗೊತ್ತಿಲ್ಲದೆ ನಮ್ಮ ಮಿಸ್ಸಸ್ ಬಂದು ಒಂದು 3 ಲಕ್ಷ ಮೇಲೆ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ ಹೋಯ್ತಲ್ಲ ಸರ್ ಅದು. ಹ್ಮ್ ತುಂಬಾ 3 ಪ್ರಾಬ್ಲಮ್ ಲಕ್ಷ ಎಲ್ಲಿತ್ತು ನಿಮ್ಗೆ? ಏನ್ ಸರ್? 3 ಲಕ್ಷ ಎಲ್ಲಿತ್ತು ಸರ್ ನಿಮ್ಗೆ? ನಾವು ಒಡವೆ ಅವ್ರು ಗೊತ್ತಿಲ್ಲದೆ ಅವ್ರ ಅಕ್ಕ ಹತ್ರ ಅವ್ರ ಹೋಯ್ತು, ತಂಗಿ ಹತ್ರ ಒಡವೆ ತಗೊಂಡ್ ಎಲ್ಲ ಇಟ್ಬಿಟ್ಟು ಹ್ಮ್ ಇವಾಗ ಕಿರಣ್ ಕುಮಾರ್ ಅಂತ ಒಂದು ID ಕಾರ್ಡ್ ಕಳಿಸಿದ್ರು. ಎಲ್ಲ ಫೇಕು. ಹ್ಮ್ ಅದಕ್ಕೆ ಕಳಿಸಿದ ಎಲ್ಲ ಡೀಟೇಲ್ಸ್ ರೆಕಾರ್ಡಿಂಗ್ ಸಮೇತ ನಮ್ಮ ಹತ್ರ ಇದೆ. ಏನು ಮಾಡಕ್ಕಾಗಲ್ಲ. ಇದಕ್ಕೆ ಏನ್ ಪೊಲಿಟಿಷಿಯನ್ಸ್ ಮಾಡಕ್ಕಾಗಲ್ಲ. ಆಗಿರ್ಬೋದು, ಪೊಲೀಸರು ಆಗಿರ್ಬೋದು, Okay. ಇನ್ವಾಲ್ವ್ಮೆಂಟ್ ಇದೆ ಅಂತ ನನ್ಗೆ ಅನ್ಸಿದೆ. ಯಾಕೆಂದ್ರೆ ಯಾವುದೇ ಇಷ್ಟೆಲ್ಲ ದಿನನಿತ್ಯ ಸಮಸ್ಯೆ ಆದ್ರೂ ಕೂಡ ಯಾವ ಬಿಜೆಪಿ ಅವರು ಕೂಡ ಹೋಗಿ ಕೇಳ್ತಾ ಇಲ್ಲ ನಮ್ಮ ಮೋದಿ ಫೋಟೋ ಹಾಕೊಂಡು ಯಾಕಪ್ಪ ಮೋಸ ಮಾಡ್ತಿದ್ರ ಅಂತ. ಯಾವ ಪೊಲೀಸ್ ಅವರು ಹೇಳ್ತಾ ಇಲ್ಲ ಇದು ಅವೇರ್ನೆಸ್ ಈ ತರ ಎಲ್ಲ ಮುದ್ರಾ ಫೈನಾನ್ಸ್ ಅಲ್ಲಿ ಮೋಸ ಆಕ್ಚುಲಿ ಏನ್ ಅಂತ. ಮಾಡಿದ್ದಾರೆ ಇವಾಗ ಬಂದು ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಅವರು. ಕೊಡಿ, ಏನ್ ನೋ ಯೂಸ್, ಏನು ಹುಡುಕಲ್ಲ ಅವರು, ಏನು ಮಾಡಲ್ವಾ ಅವರು? ಏನು ಮಾಡಲ್ಲ. ಏನ್ ಮಾಡಕ್ಕಾಗುತ್ತೆ ಸರ್? ಆಗಲ್ಲ, ಮುಗೀತು ಸರ್. ಕಣ್ಣೀರ್ ಹಾಕೊಂಡು ಕುತ್ಕೋಬೇಕು. ನಾನು ಅಷ್ಟು ಅವೇರ್ನೆಸ್ ಕೊಡ್ತಾ ಇರ್ತೀನಿ. ಇಲ್ಲ, ನಾವು ನೋಡಿಲ್ಲ, ನನಗ್ ಗೊತ್ತಿಲ್ಲ. ಇವ್ರು ಅದು ಮೆಸೇಜ್ ಬಂತು ಅಂತ ಹಾಕಿದ್ದಾರೆ. ಹಾಕಿದ ತಕ್ಷಣ ಸೇಮ್ ಅದೇ ನಾನು ಇವಾಗ ನೋಡಿದೆ, ನಾನೆಲ್ಲ ನೋಟಿಸ್ ಎಲ್ಲ ಬಾಂಡ್ ಪೇಪರ್ ಎಲ್ಲ ನೋಡಿದೆ. 5,000 ರೂಪಾಯಿಗೆ ಬಾಂಡ್ ಪೇಪರ್, ಚೆಕ್ ಎಲ್ಲ ಕಳಿಸ್ಕೊಡ್ತಾರೆ ನಿಮ್ಗೆ ನಿಮ್ಮ ಹೆಸರಲ್ಲಿ. ಎಲ್ಲ ಚೆಕ್ ಎಲ್ಲ ಕಳಿಸಿದ್ದಾರೆ, ಎಲ್ಲ ತಗೊಂಡ್ಬಿಟ್ರಿ ಇವಾಗ. ಅದೇ ಅವ್ರಿಗೂ ಎಲ್ಲ ಗೊತ್ತಿದೆ ಮಾಡ್ತಿರೋದು, ಗೊತ್ತಿರೋರೇ ಮಾಡ್ತಿರೋದು. ಅದರಿಂದ ದೊಡ್ಡವ್ರು ಇನ್ವಾಲ್ವ್ ಆಗಿರ್ಬೇಕು ಅನ್ಸುತ್ತೆ. ಅದಕ್ಕೋಸ್ಕರ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅದು 3.25 ಲಕ್ಷ ಅಷ್ಟೇನಾ ಸರ್? 3.25 ಲಕ್ಷ, ಅಯ್ಯಪ್ಪ. ಹ್ಞೂ ಸರ್, ಒಂದ್ ನಿಮಿಷ. ಪಾಪ ಕೆಲವರೆಲ್ಲ ಬರೀ 5-10 ಸಾವಿರಕ್ಕೆ ಹುಷಾರಾಗ್ಬಿಟ್ಟವ್ರೆ. ನೀವು 3 ಲಕ್ಷ ಕೊಡೋಷ್ಟು ಹೋಗಿದಾರಲ್ಲ ನೀವು. ಬರೀ 5-10 ಸಾವಿರಕ್ಕೆ ಹುಷಾರಾಗ್ಬಿಟ್ಟವ್ರೆಲ್ಲ. ನಾನು ಫೋನ್ ಇಂದಾನೆ ಅದು ನಂಬರ್ ತಗೊಂಡೆ. ಅದು ಬೇರೆ ಇವ್ರದ್ದು ಫೋಟೋ ಹಾಕಿದ್ದಾರೆ, ಸಿದ್ದರಾಮಯ್ಯ ಅವ್ರದ್ದು ಮತ್ತೆ ಮೋದಿಜಿದು ಹಾಕಿದ್ದಾರೆ ಫೋಟೋ. ಹಾಕ್ಬಿಟ್ಟು ನಿಮ್ಗೆ ಇದು ಮಾಡ್ತೀವಿ, ಲೋನ್ ಕೊಡ್ತೀವಿ, 20 ಲಕ್ಷ ಸಬ್ಸಿಡಿ ಇದೆ, ಹಂಗೆ ಹಿಂಗೆ ಅಂತ ಹಾಕ್ಬಿಟ್ಟು ಕಳ್ಸಿದ್ರು. ಫೋನ್ ಮಾಡಿದ ತಕ್ಷಣ 8,000 ಕೊಡಿ, ಅದು ಇವ್ರಿಗೆ ಕೊಡ್ಬೇಕು, ಅಡ್ವೊಕೇಟ್ಗೆ ಅಪ್ಡೇಟ್ ಮಾಡ್ಬೇಕು ಅಂತ, ಅದಕ್ಕೆ ಬಿಲ್ ಕಳಿಸ್ತೀನಿ ಅಂತ ಕಳ್ಸಿದ್ರು. ಆಮೇಲೆ ಮತ್ತೆ 50 ಹಾಕಿ ಕಮಿಷನ್ ಬೇಕು 2 ಲಕ್ಷ ನೀವು ಕೊಡ್ಬೇಕು ಅಂತ ನಿನ್ನೆ ಒಬ್ರು ಮಾತಾಡಿದ್ರು. ಮಾತಾಡ್ಬಿಟ್ಟು ಮೊನ್ನೆಯಿಂದಾನೇ ಇದು ಶುರುವಾಗಿದೆ ಸರ್. ಇವತ್ತು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಆ 2 ನಿಮಿಷ ನೀವು ಕಳ್ಸಿ 2 ಮಿನಿಟ್ಸ್ ಅಲ್ಲಿ ನಾವು ಮೆಸೇಜ್ ಕಳಿಸ್ತೀವಿ ಹಂಗೆ ನಿಮ್ಗೆ ಅಂತ. ಅದು ಸಿಗ್ನೇಚರ್ ಹಾಕ್ಬೇಕು, ಅದಕ್ಕೆ ನೀವು ಕಮಿಷನ್ ಕೊಡ್ಲೇಬೇಕು, ಸರ್ ಹತ್ರ ಕೊಡ್ತೀನಿ ಮ್ಯಾನೇಜರು ಅಂತ ಅವರು ಮಾತಾಡ್ಬಿಟ್ಟು ನಾನು ಹೇಳ್ದೆ, ಇಲ್ಲ ಬಂದ ತಕ್ಷಣ ನಾವು ಕಳಿಸ್ಕೊಡ್ತೀವಿ ನಿಮ್ಗೆ ಕಮಿಷನ್, ಇಲ್ಲ ಈ ಸ್ಟೋರಿ ಎಲ್ಲ ನಮ್ಗೆ ಬೇಕಾಗಿಲ್ಲ ಅಂತ ಅವರು ಇದು ಮಾಡಿದ್ರು ಸರ್. ಇವಾಗ ನಿಮ್ಮ ಹೆಸರಲ್ಲೇ ಪ್ರಿಂಟ್ ಆಗುತ್ತೆ, ಬಾಂಡ್ ಪೇಪರ್ ನಿಮ್ಮ ಹೆಸರಲ್ಲೇ ಬಾಂಡ್ ಪೇಪರ್ ಇರುತ್ತೆ, ಚೆಕ್ ನಿಮ್ಮ ಹೆಸರಲ್ಲೇ ಪ್ರಿಂಟ್ ಆಗುತ್ತೆ. ಮೆಸೇಜ್ ಕಟ್ ಆದಾಗ್ಲೂ ಅಷ್ಟೇ, ಬ್ಯಾಂಕ್ ಇಂದ ನೀವು ದುಡ್ಡು ಡ್ರಾ ಮಾಡಿದಾಗ ಹೆಂಗ್ ಕಟ್ ಆಗುತ್ತೋ ಅದೇ ತರ ಕಟ್ ಮಾಡಿ ಕಳಿಸ್ತಾರೆ ಅಲ್ವಾ? ಹೌದು. ಸೊ ಏನಮ್ಮ ಇಷ್ಟೊಂದು ಸುದ್ದಿಗಳನ್ನ ಮಾಡಿ ನಾನು ಅವೇರ್ನೆಸ್ ಕೊಡ್ತಾ ಇದ್ದೀನಿ. ನಿಮ್ಗೆ ಸ್ವಲ್ಪನೂ ನೀವು ಜಾಂಟ ಆಗ್ಲಿವಲ್ಲ. ಫೋನ್ ಅಲ್ಲಿ ನೋಡಿದ ತಕ್ಷಣ ನಮ್ಗೆ ನಂಬರ್ ಬಂತು, ಈ ತರ ಸಾಲ. ಅದೇ ಕಿರಣ್ ಕುಮಾರ್ ಅಂತ ID ಕಾರ್ಡ್ ಇದೆ ನೋಡಿ, ಅವನೇ ನನ್ಗೂ ಕಳ್ಸಿರೋದು. ಅಲ್ಲ, ಅದ್ ಯಾರ ID ಕಾರ್ಡ್ ಯಾವ್ದೋ ಫೋಟೋ ಹಾಕೊಂಡು ಏನೋ ಫೇಕ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಇವೊಂದ್ ಎಲ್ಲಾ ಸರ್ಕಾರಕ್ಕೆ ಎಲ್ಲವೂ ಗೊತ್ತಿದೆಯಮ್ಮ. ಯಾವ ಪಕ್ಷದವರು ನಿಮ್ ಮಟ್ಟಿಗೆ ನಿಲ್ಲಲ್ಲ. ಇವಾಗ ಏನ್ ನನ್ಗೆ ಅದು ರೀಫಂಡ್ ಆಗ್ಬೇಕು ಸರ್. ಏನ್ ಆಗಲ್ಲ ರೀಫಂಡ್ ಆಗಲ್ಲ ನಿಮ್ಗೆ, ರೀಫಂಡ್ ಆಗಲ್ಲ, ನಿಮ್ಗೆ ಸಿಗೋದು ಇಲ್ಲ, ಮುಗೀತು. ನಾನು ಅಷ್ಟೊಂದು ಸುದ್ದಿ ಮಾಡಿದೀನಿ. ಎಷ್ಟು ಲಕ್ಷ ಜನ ಬದಲಾಗಿದ್ದಾರೆ. ನೀವೇನಮ್ಮ ನೀವು ಒಳ್ಳೆ ಕಾರ್ಯಕ್ರಮಗಳನ್ನ ಶೇರ್ ಮಾಡ್ಕೊಳಲ್ಲ ನೀವುಗಳೆಲ್ಲ. ನಿಮ್ಗೆ ಯಾವಾಗ ನೋಡಿದ್ರಿ ಈಗ ನನ್ನ ಸುದ್ದಿಗಳು? ಮೊನ್ನೆ ನೋಡಿದ್ದು ಸರ್. ಮೊನ್ನೆ ನೋಡಿದ್ರಿ, ಅಷ್ಟ್ರಲ್ಲಿ ಆಲ್ರೆಡಿ ಮೋಸ ಹೋಗ್ಬಿಟ್ರಿ. ಈ ವರ್ಷ ಆಲ್ಮೋಸ್ಟ್ 90% ಜನ ಹುಷಾರಾದ್ರು ಗೊತ್ತಾ ನಮ್ ಸುದ್ದಿಗಳು ನೋಡ್ಕೊಂಡು. ಈಗ ತುಂಬಾ ಕಡಿಮೆ ಆಗಿದೆ. ನಿಮ್ಮಂತವ್ರು ಇನ್ನೂ ಕೂಡ ಇದಾರೆ. ಏನ್ ಮಾಡೋದಮ್ಮ, ಹೋಯ್ತಲ್ಲ. ಎಲ್ಲಿತ್ತು ನಿಮ್ಗೆ ಅಷ್ಟೊಂದು ದುಡ್ಡು? ಅಷ್ಟೊಂದು ದುಡ್ಡು ಎಲ್ಲಿತ್ತು ನಿಮ್ಗೆ? 3.5 ಲಕ್ಷ ಸರ್. ಎಲ್ಲಿತ್ತು ನಿಮ್ಗೆ ಅಷ್ಟೊಂದು ದುಡ್ಡು? ಇಲ್ಲ, ಅಲ್ಲಿ ನಮ್ಮ ಅಕ್ಕ ಹತ್ರ ಇವ್ರ ಹತ್ರ ಸಾಲ ಒಡವೆ ತಗೊಂಡು ಹೋಗಿ ಅಂಗಡಿನಲ್ಲಿ ಇಟ್ಬಿಟ್ಟು ತಾಲಿ ಎಲ್ಲ ಲಾಸ್ಟ್ ಅಲ್ಲಿ ತಾಲಿನೇ ಇಟ್ಟಿದ್ದು ಸರ್. ಅದು ಬಿಲ್ ಎಲ್ಲ ಐತೆ ನಮ್ಮ ಹತ್ರ, ಪ್ರೂಫ್ ಇದೆ ಎಲ್ಲ ಇಟ್ಕೊಂಡು ಏನ್ ಮಾಡೋದು. ಅವ್ನು ಓಡೋಗ್ಬಿಟ್ಟಿದ್ದಾನೆ. ತಾಳಿನೂ ಹೊಡ್ಬಿಟ್ರಿ? ನಿಮ್ಮ ಹಸ್ಬೆಂಡ್ ಗೊತ್ತಾಗ್ಲಿಲ್ವಾ ಇದು ಹೀಗೆ ಅಂತ? ಇಲ್ಲ, ಸ್ಟಾರ್ಟಿಂಗ್ ಗೊತ್ತಿಲ್ಲ, ಆಮೇಲೆ ಗೊತ್ತಾಯ್ತು ಅವ್ರಿಗೆ. ಹೋಗ್ಲಿ, ಸ್ಟಾರ್ಟಿಂಗ್ ನಿಮ್ಮ ಹಸ್ಬೆಂಡ್ಗೆ ಹೇಳೋದಲ್ವಾ ನೀವು, ಈ ತರ ಬರ್ತಾ ಇದೆಲ್ಲ ನೋಡ್ರಿ ಇದೇನು ಅಂತ? ದುಡ್ಡು ಬರ್ತಿದೆ ಅಂತ ಸುಮ್ಮನೆ ಆಗ್ಬಿಟ್ರಿ ಅಲ್ವಾ?
ಒಂದ್ ನಂಬಿಕೆ ಮೇಲೆ ಇದು ಮಾಡಿದ್ವಿ ಸರ್. ಬರೀ ನಿಮ್ಮ husband ಗೆ ಅದು ಹೇಳ್ಬೇಕಾಯ್ತು. ನನ್ಗೆ ಡೌಟ್ husband ಇತ್ತು. ಅವ್ರು 20 ಲಕ್ಷ ಆನ್ಲೈನ್ ಅಲ್ಲಿ ಅದು ಹೆಂಗ 5 ನಿಮಿಷ ಕಳಿಸ್ತಾರೆ ವಿತೌಟ್ ಎನಿ ಡಾಕ್ಯುಮೆಂಟ್ಸ್, ಮನೆ ಪತ್ರ ಯಾವ್ದು ಇಲ್ಲ, ಬರೀ ಒಂದು ಆಧಾರ್ ಕಾರ್ಡು ನಂದು ಪ್ಯಾನ್ ಕಾರ್ಡ್ ಮಾತ್ರ ತಗೊಂಡಿದ್ದು, ಬ್ಯಾಂಕ್ ಸ್ಟೇಟ್ಮೆಂಟ್, ಅದ್ರಲ್ಲೂ ಅದು ಇದೆಲ್ಲ ಕಳ್ಸಿದ್ದಾರೆ ಬಾಂಡ್ದೆಲ್ಲ, ಅದೆಲ್ಲ ಫ್ರಾಡ್ ಇದೆ ಅಂತೆ, ಫೇಕ್ ಇದೆ, ಅದನ್ನು ನಾನು ನೋಡಿಲ್ಲ. ಅದು ಇವಾಗ ನಮ್ಮ ಮಾವ ಹತ್ರ ಕೊಟ್ಬಿಟ್ಟು ಹೇಳಿದ್ರೆ ಎಲ್ಲ ಫೇಕ್ ಇದೆ ಅಂತ ಇದು ಮಾಡ್ತಾ ಇದ್ದಾರೆ. ಇವಾಗ ಕೊಟ್ಟಿರೋರು ಅವ್ರಿಗೆಲ್ಲ ನಾನು ರಿಟರ್ನ್ ಕೊಡ್ಬೇಕು ಸರ್, ಏನ್ ಮಾಡೋದು ಏನು ಗೊತ್ತಾಗ್ತಾ ಮಾಡಕ್ಕಲ್ಲ, ನರ್ಕ ಅನ್ಭವಿಸಿ ಇವಾಗ. ಇದಕ್ಕೆಲ್ಲ ಕಾರಣ ನೀವು ಓಟ್ ಹಾಕಿದಾರಲ್ಲ ಇದೇ ಸರ್ಕಾರ. ಅದೇ ಸರ್, ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಮೋಸ ಆಗ್ತಾ ಇದ್ರು ಕೂಡ ಸುಮ್ನೆ ಕೂತಿದ್ರೆ ಯಾವೊಬ್ಬ ರಾಜಕಾರಣಿ ಕೂಡ ಮಾತಾಡ್ತಿಲ್ಲ ಅಂದ್ರೆ ನಿಮ್ ಓಟ್ ಹಾಕಿರೋರು ನಿಮ್ಗೆ ಹೆಂಗ್ ಮೋಸ ಮಾಡ್ತಿದ್ರೆ ಗೊತ್ತಾಯ್ತಾ? ಈಗ್ಲಾರು ಬದಲಾಗಿ ಒಳ್ಳೆಯವ್ರಿಗೆ ಓಟ್ ಹಾಕೋದ್ ಕಲ್ತ್ಕೊಳ್ಳಿ. ನೀವು ಮೋಸ ಹೋಗಿರೋದು ಅವ್ರಗಳಿಂದ, ನಿಮ್ಮಿಂದ ಅಲ್ಲ ಅಂತ ತಿಳ್ಕೊಳ್ಳಿ. ನಿಮ್ ಕಂಪ್ಲೇಂಟ್ಸ್ ತಗೊಳ್ದ ಎಲ್ಲಿದೆಮ್ಮ, ಎಲ್ಲಿ ಹಿಡ್ಕೊಂಬರ್ಬೋದು ತಾನೆ ಅವ್ರನ್ನ? ಏನ್ ಎಲ್ಲಾ ಎಕ್ವಿಪ್ಮೆಂಟ್ಸ್ ಗಳು ಪೊಲೀಸರು ಕೊಟ್ಟಿದೀವಲ್ಲ, ಒಂದ್ರಲ್ಲಿ ಮುಂಬೈ ಇದೆ, ಒಂದ್ರಲ್ಲಿ ಡೆಲ್ಲಿ ಇದೆ, ಏನಾದ್ರೆಗ್ಲಮ್ಮ ಭಾರತ ಸರ್ಕಾರದಲ್ಲಿ ಮೋದಿ ಇಲ್ವಾ? ಮೋದಿ ಗವರ್ನಮೆಂಟ್ ಇಲ್ವಾ ಡೆಲ್ಲಿಲಿ? ದೊಡ್ಡ IPS ಆಫೀಸರ್ಗಳಿಲ್ವಾ? ಇನ್ ನಮ್ ಕರ್ನಾಟಕದ ಹೋದಂತ MP ಗಳಿಲ್ವಾ? ಏನ್ ಮಾಡ್ತಾ, ಯಾರಾದ್ರೂ ಒಬ್ರಾರು ಬಾಯ್ ಬಿಟ್ರ ನಮ್ ಮೋದಿ ಫೋಟೋ ಹಾಕೊಂಡು ಯಾಕ್ರಿ ಮೋಸ ಮಾಡ್ತಾ ಇದ್ರ ಅಂತ ಯಾರೋ ಒಬ್ರಾರು ಬಾಯ್ ಬಿಟ್ರ? ಯಾಕೆ ಬಾಯ್ ಬಿಡ್ತಾ ಇಲ್ಲ? ಬಾಕಿದೆಲ್ಲ ಮಾತಾಡ್ತಾ ಇದ್ರೆ ಇಲ್ಲ. ಮೋದಿ ಫೋಟೋ ಹಾಕೊಂಡು ಯಾಕೆ ಮುದ್ರಾ ಲೋನ್ ಮೋಸ ಮಾಡ್ತೀರಾ? ಇಷ್ಟು ಲಕ್ಷ ಕಂಪ್ಲೇಂಟ್ ಬಂದಿದೆಯಲ್ಲ. ಅದೇ ಯಾರ ಹತ್ರ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್ ನಮ್ಗೆ. ಇವಾಗ ಅದು ನಿಮ್ ನಂಬರ್ ತಗೊಂಡು ನಾವು ಕಾಲ್ ಮಾಡಿದ್ವಿ. ನಾವು ಇನ್ಮೇಲಿಂದ ನಿಮ್ಮ ಕ್ಷೇತ್ರದಲ್ಲಿ ಮಾಡಿದ್ರಿ, ನಿಮ್ ಕ್ಷೇತ್ರದಲ್ಲಿ ಯಾರ್ಯಾರು ಗೆದ್ದಿದ್ರು ಅವ್ರೆಲ್ಲರೂ ಅರ್ಥ ಮಾಡ್ಕೋಬೇಕು, ಯಾವ ರಾಜಕಾರಣಿಗಳು ನಿಮ್ಮ ಪರವಾಗಿಲ್ಲ, ಇನ್ಮೇಲಿಂದ ಚೇಂಜ್ ಮಾಡ್ಬೇಕು ಅಂತ. ಇನ್ಮೇಲಾರು ಬದಲಾಗಿ, ಇನ್ಮೇಲೆ ಮೆಲ್ಲಗಾರು ಬದಲಾಗಿ. ನೀವು ಮೋಸ ಹೋಗೋದಕ್ಕೆ ಈಗ ನೋಡಿ, ಮೋಸ ಹೋಗಿದ್ರಲ್ಲ ಹಿಡ್ಕೊಂಬರ್ಬೋದು, ದೊಡ್ಡ ವಿಷಯ ಅಲ್ಲ ಅದು, ದೊಡ್ಡ ವಿಷಯ ಅಲ್ವೇ ಅಲ್ಲ. ಅವನು ಎಲ್ಲಿಂದನೋ ಹೋಗಿ ಹಿಡ್ಕೊಂಬರ್ತಾರೆ ಗೊತ್ತಾ? ಯಾಕೆ ಹಿಡ್ಕೊಂಬರಲ್ಲ? ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ? ನಮ್ಮ ಕರ್ನಾಟಕದಿಂದ BJP MP ಏನ್ ಮಾಡ್ತಾ ಇದಾರೆ? ಮತ್ತೆ ಇವೆಲ್ಲ ಸರ್ಕಾರದವ್ರು ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಮೋಸ ಮಾಡೋಣ ನೋಡ್ಕೋತೀನಿ, ನನ್ಗೊಂದ ಶೇರ್ ಕೊಡು ಅಂತ. ನಿಮ್ಮ ಹತ್ರ ಒಬ್ಬೊಬ್ಬರ 3 ಲಕ್ಷ ಮೋಸ ಹೋದ್ರೆ, ಬಟ್ 90% ಜನ ಮೋಸ ಹೋಗೋದು ನಿಲ್ಸಿದ್ದಾರೆ ನಮ್ಮ ರೈಟ್ ನ್ಯೂಸ್ ಇಂದ. ಏನು ಮಾಡಕ್ಕಾಗಲ್ಲ. ತಾಳಿನಾರ ಬಿಡಿಸ್ಕೊಳ್ಳಿ, ಬಿಡಿಸ್ಕೊಂಡು ನೆಮ್ಮದಿ ಆಗಿರಿ. ಇನ್ಮೇಲೆ ಯಾವ್ದಾರ ಈ ತರ ಬಂತು ಅಂದ್ರೆ ನನಗೊಂದು ಮೆಸೇಜ್ ಹಾಕಿ, ಒಂದು ಫೋಟೋ ಕಳಿಸಿ, ಅದು ಯಾವ್ದು ಸರಿ ಇದೆಯೋ ಇಲ್ವೋ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಯಾವ ಸಲನ್ ತಗೊಳಕ್ ಹೋಗ್ಬಿಡಿ. ನಾನು ಕೇಳಿದೆ ಯಾವ ಸಲನ್ ತಗೋಬಿಡಿ. ಏನದು ಮುಜರಾಯಿ ಲೋನ್ ಬರುತ್ತಲ್ಲ, ಮುದ್ರಾ ಲೋನು, ಮುದ್ರಾ ಲೋನು, ಹೌದು, ಅದ್ರಲ್ಲಿ ಬಂದು ಇನ್ವೆಸ್ಟ್ ಮಾಡಿ ನಮ್ಗೆ ಗೊತ್ತಿಲ್ಲದೆ ನಮ್ಮ ಮಿಸ್ಸಸ್ ಬಂದು ಒಂದು 3 ಲಕ್ಷ ಮೇಲೆ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ ಹೋಯ್ತಲ್ಲ ಸರ್ ಅದು. 3 ಲಕ್ಷ ಎಲ್ಲಿತ್ತು ನಿಮ್ಗೆ? ಏನ್ ಸರ್? 3 ಲಕ್ಷ ಎಲ್ಲಿತ್ತು ಸರ್ ನಿಮ್ಗೆ? ನಾವು ಒಡವೆ ಅವ್ರು ಗೊತ್ತಿಲ್ಲದೆ ಅವ್ರ ಅಕ್ಕ ಹತ್ರ ಅವ್ರ ತಂಗಿ ಹತ್ರ ಒಡವೆ ತಗೊಂಡ್ ಎಲ್ಲ ಇಟ್ಬಿಟ್ಟು, ಇವಾಗ ಕಿರಣ್ ಕುಮಾರ್ ಅಂತ ಒಂದು ID ಕಾರ್ಡ್ ಕಳಿಸಿದ್ರು. ಎಲ್ಲ ಫೇಕು. ಅದಕ್ಕೆ ಕಳಿಸಿದ ಎಲ್ಲ ಡೀಟೇಲ್ಸ್ ರೆಕಾರ್ಡಿಂಗ್ ಸಮೇತ ನಮ್ಮ ಹತ್ರ ಇದೆ. ಏನು ಮಾಡಕ್ಕಾಗಲ್ಲ. ಇದಕ್ಕೆ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಪೊಲೀಸರು ಆಗಿರ್ಬೋದು, ಇನ್ವಾಲ್ವ್ಮೆಂಟ್ ಇದೆ ಅಂತ ನನ್ಗೆ ಅನ್ಸಿದೆ. ಯಾಕೆಂದ್ರೆ ಯಾವುದೇ ಇಷ್ಟೆಲ್ಲ ದಿನನಿತ್ಯ ಸಮಸ್ಯೆ ಆದ್ರೂ ಕೂಡ ಯಾವ BJP ಅವರು ಕೂಡ ಕೇಳ್ತಾ ಇಲ್ಲ, ನಮ್ಮ ಮೋದಿ ಫೋಟೋ ಹಾಕೊಂಡು ಯಾಕಪ್ಪ ಮೋಸ ಮಾಡ್ತಿದ್ರ ಅಂತ. ಯಾವ ಪೊಲೀಸ್ ಅವರು ಹೇಳ್ತಾ ಇಲ್ಲ. ಇದು ಅವೇರ್ನೆಸ್ ಈ ತರ ಎಲ್ಲ ಮುದ್ರಾ ಫೈನಾನ್ಸ್ ಅಲ್ಲಿ ಏನ್ ಮಾಡಿದ್ದಾರೆ, ಇವಾಗ ಬಂದು ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಅವರು. ಕೊಡಿ, ಏನ್ ನೋ ಯೂಸ್, ಏನು ಹುಡುಕಲ್ಲ ಅವರು, ಏನು ಮಾಡಲ್ವಾ ಅವರು? ಏನು ಮಾಡಲ್ಲ. ಏನ್ ಮಾಡಕ್ಕಾಗುತ್ತೆ ಸರ್? ಆಗಲ್ಲ, ಮುಗೀತು ಸರ್. ಕಣ್ಣೀರ್ ಹಾಕೊಂಡು ಕುತ್ಕೋಬೇಕು. ನಾನು ಅಷ್ಟು ಅವೇರ್ನೆಸ್ ಕೊಡ್ತಾ ಇರ್ತೀನಿ. ಇಲ್ಲ, ನಾವು ನೋಡಿಲ್ಲ, ನನಗ್ ಗೊತ್ತಿಲ್ಲ. ಇವ್ರು ಅದು ಮೆಸೇಜ್ ಬಂತು ಅಂತ ಹಾಕಿದ್ದಾರೆ. ಹಾಕಿದ ತಕ್ಷಣ ಸೇಮ್ ಅದೇ ನಾನು ಅದ್ರಲ್ಲಿ ಇವಾಗ ನೋಡಿದೆ, ನಾನೆಲ್ಲ ನೋಟಿಸ್ ಎಲ್ಲ ಬಾಂಡ್ ಪೇಪರ್ ಎಲ್ಲ ನೋಡಿದೆ. 5,000 ರೂಪಾಯಿ ಬಾಂಡ್ ಪೇಪರ್, ಚೆಕ್ ಎಲ್ಲ ಕಳಿಸ್ಕೊಡ್ತಾರೆ ನಿಮ್ಗೆ ನಿಮ್ಮ ಹೆಸರಲ್ಲಿ. ಎಲ್ಲ ಚೆಕ್ ಎಲ್ಲ ಕಳಿಸಿದ್ದಾರೆ, ಎಲ್ಲ ತಗೊಂಡ್ಬಿಟ್ರಿ ಇವಾಗ. ಅದೇ ಅವ್ರಿಗೂ ಎಲ್ಲ ಗೊತ್ತಿದೆ ಮಾಡ್ತಿರೋದು, ಗೊತ್ತಿರೋರೇ ಮಾಡ್ತಿರೋದು. ಅದರಿಂದ ದೊಡ್ಡವ್ರು ಇನ್ವಾಲ್ವ್ ಆಗಿರ್ಬೇಕು ಅನ್ಸುತ್ತೆ. ಅದಕ್ಕೋಸ್ಕರ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅದು 3